ಒಂದೇ ಕ್ಷಣದಲ್ಲಿ ಎಲ್ಲವೂ ಮುಗಿದು ಹೋಯಿತು. ನಿನ್ನೆಯವರೆಗೂ ನಗುತ್ತಿದ್ದ ವ್ಯಕ್ತಿ, ಸ್ನೇಹಿತರ ಜೊತೆ ಮಾತನಾಡುತ್ತಿದ್ದ ವ್ಯಕ್ತಿ, ಕನಸುಗಳ ಜೊತೆ ಬದುಕುತ್ತಿದ್ದ ವ್ಯಕ್ತಿ ಇಂದು ಇಲ್ಲ. ಒಂದೇ ಕ್ಷಣದಲ್ಲಿ ಒಂದು ಹೃದಯ ಬಡಿತ ನಿಂತು ಹೋದರೆ ಒಂದು ಕುಟುಂಬದ ಪ್ರಪಂಚವೇ ಕತ್ತಲಾಗಿ ಬಿಡುತ್ತೆ. ನಟ, ನಿರ್ದೇಶಕ, ನಿರ್ಮಾಪಕ ದಿಲೀಪ್ ರಾಜ್ ಅವರ ಹಠಾತ್ ಸಾವು ಕನ್ನಡ ಚಿತ್ರರಂಗವನ್ನಷ್ಟೇ ಅಲ್ಲ, ಸಾವಿರಾರು ಜನರ ಮನಸ್ಸನ್ನೇ ನಡುಗಿಸಿದೆ. ಕೇವಲ 47 ವರ್ಷ, ಆರೋಗ್ಯವಂತ ದೇಹ, ಚೈತನ್ಯ ಭರಿತ ಜೀವನ, ಯಾವ ದೊಡ್ಡ ಅನಾರೋಗ್ಯವೂ ಇಲ್ಲ. ಆದರೂ ಹೃದಯಾಘಾತ. ಈ ಸುದ್ದಿ ಕೇಳಿದಾಗ ಅನೇಕರಿಗೆ ನೆನಪಾದ ಮತ್ತೊಂದು ಹೆಸರು ಪುನೀತ್ ರಾಜ್ಕುಮಾರ್. ಆ ದಿನವೂ ಜನರು ಇದೇ ಪ್ರಶ್ನೆ ಕೇಳಿದ್ರು, ಇಷ್ಟು ಫಿಟ್ ಆಗಿದ್ದ ವ್ಯಕ್ತಿಗೆ ಹೇಗೆ ಹೀಗೆ ಆಯಿತು? ಇಂದು ಮತ್ತೆ ಅದೇ ಪ್ರಶ್ನೆ. ನಮ್ಮ ಸುತ್ತ ಏನೋ ಬದಲಾಗ್ತಾ ಇದೆ. ಇತ್ತೀಚಿನ ವರ್ಷಗಳಲ್ಲಿ ಜಿಮ್ನಲ್ಲಿ ವ್ಯಾಯಾಮ ಮಾಡುತ್ತಿದ್ದ ಯುವಕರು ಕುಸಿದು ಬೀಳ್ತಾ ಇದ್ದಾರೆ. ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದವರು ಹಠಾತ್ ಸಾವಿಗೀಡಾಗ್ತಾ ಇದ್ದಾರೆ. ಯಾವುದೇ ದೊಡ್ಡ ಕಾಯಿಲೆ ಇಲ್ಲದವರು ಪ್ರಾಣ ಕಳೆದುಕೊಳ್ತಾ ಇದ್ದಾರೆ. ಇದು ಕೇವಲ ಅಂಕಿಅಂಶ ಅಲ್ಲ. ಇದು ಒಂದು ಮಗುವಿನ ತಂದೆ, ಒಂದು ಹೆಣ್ಣಿನ ಗಂಡ, ಒಂದು ತಾಯಿಯ ಮಗ, ಒಂದು ಮನೆಯ ಆಧಾರ ಸ್ತಂಭ ಹಠಾತ್ ಇಲ್ಲವಾಗುತ್ತಿರುವ ನೋವು. ಪ್ರತಿದಿನ ಬೆಳಗ್ಗೆ ಮನೆ ಬಿಟ್ಟು ಹೊರಡುವವರು ಮತ್ತೆ ವಾಪಸ್ ಬರ್ತಾರೆ ಅನ್ನೋ ಗ್ಯಾರಂಟಿ ಈಗ ಜನರಿಗೆ ಇಲ್ಲದಂತಾಗಿದೆ. ಅಷ್ಟರ ಮಟ್ಟಿಗೆ ಜನರ ಮನಸ್ಸಿನಲ್ಲಿ ಭಯ ಮನೆ ಮಾಡಿದೆ. ವೈದ್ಯರು ಹೇಳೋದು ಒತ್ತಡ ಹೆಚ್ಚಾಗಿದೆ, ಜೀವನ ಶೈಲಿ ಬದಲಾಗಿದೆ, ಹೃದಯ ಸಂಬಂಧಿ ಸಮಸ್ಯೆಗಳು ಹೆಚ್ಚಾಗಿವೆ. ಕೆಲ ಅಧ್ಯಯನಗಳು ಕೋವಿಡ್ ನಂತರ ದೇಹದಲ್ಲಿ ಬದಲಾವಣೆಗಳ ಬಗ್ಗೆ ಹೇಳ್ತಾ ಇವೆ. ಆದರೆ ಜನರ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ಇನ್ನೂ ಸಿಕ್ಕಿಲ್ಲ. ಇಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸಾವಿರಾರು ಪ್ರಶ್ನೆಗಳು ಹರಡಿಕೊಂಡಿವೆ. ಲಸಿಕೆಯ ಪರಿಣಾಮವೇ? ಕೋವಿಡ್ನ ದೀರ್ಘಕಾಲದ ಸಮಸ್ಯೆಯೇ? ಮಾನಸಿಕ ಒತ್ತಡವೇ? ಆಹಾರ ಪದ್ಧತಿಯೇ? ಆದರೆ ಜನರ ಭಯವನ್ನು ಕಡಿಮೆ ಮಾಡಬೇಕಾದ ಸರ್ಕಾರಗಳು ಮಾತ್ರ ಮೌನವಾಗಿವೆ. ಒಬ್ಬ ಜನಪ್ರಿಯ ನಟ ಸಾವಿಗೀಡಾದಾಗ ದೇಶ ಮಾತನಾಡ್ತದೆ. ಆದರೆ ಪ್ರತಿದಿನ ಹಠಾತ್ ಸಾವಿಗೀಡಾಗುತ್ತಿರುವ ಸಾಮಾನ್ಯ ಜನರ ಬಗ್ಗೆ ಯಾರು ಮಾತಾಡ್ತಾರೆ? ಆ ಮನೆಗಳಲ್ಲಿ ಅಳುವ ಮಕ್ಕಳು, ಕುಸಿದ ಕುಟುಂಬಗಳು, ನಿಂತು ಹೋದ ಕನಸುಗಳು ಯಾರಿಗೂ ಕಾಣೋದೇ ಇಲ್ಲ. ಹಠಾತ್ ಸಾವುಗಳು ಈಗ ಕೇವಲ ವೈದ್ಯಕೀಯ ವಿಷಯವಲ್ಲ, ಇದು ಜನರ ಮನಸ್ಸಿನಲ್ಲಿ ಬೆಳೆದಿರುವ ಭಯ. ಪ್ರತಿ ಕುಟುಂಬದೊಳಗಿನ ಆತಂಕ, ನಮ್ಮವರಿಗೆ ಏನಾದರೂ ಆಗಿಬಿಟ್ಟರೆ ಅನ್ನೋ ಭಯ. ಜೀವನ ತುಂಬ ಚಿಕ್ಕದು, ನಾಳೆ ಏನಾಗುತ್ತೋ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದರೆ ಆರೋಗ್ಯದ ಬಗ್ಗೆ ಜಾಗೃತಿ, ಸಮಯಕ್ಕೆ ತಪಾಸಣೆ, ಒತ್ತಡದಿಂದ ದೂರವಿರೋದು ಇವೆಲ್ಲ ಇಂದು ಬಹಳ ಅಗತ್ಯ. ಯಾಕಂದರೆ ಒಂದು ಹೃದಯ ಬಡಿತ ನಿಂತರೆ ಅದರ ಜೊತೆ ಅನೇಕ ಕನಸುಗಳು ನಿಂತು ಹೋಗ್ತವೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನೋ ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.